ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೇವೆ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ. ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಬರ್ರಿ ಸ್ಟಾರ್ಟ್ ಮಾಡೋಣಂತ. ಊರಾಗಿನ ವ್ಲಾಗ್ಸ್ ಎಲ್ಲ ನಾನು ಅಪ್ಲೋಡ್ ಮಾಡೀನಿ. ಅದು ಊರಿಂದ ಬಂದಾದಮೇಲೆ ನಾನು ಒಂದು 2 ಡೇಸ್ ವ್ಲಾಗ್ ಮಾಡಲೇ ಇಲ್ಲ. ಯಾಕಂದ್ರೆ ನನಗೆ ಸಾನ್ವಿಗೆ ಇಬ್ರಿಗೂ ಹುಷಾರಿರಲಿಲ್ಲ. ಹಾಗಾಗಿ ನಾನು ಯಾವುದೇ ಥರ ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ. ಅದಕ್ಕಾಗಿ ಮತ್ತೊಂದು 2 ಡೇಸ್ ಆಗಿ ಸ್ವಲ್ಪ ಆರಾಮಾದಮೇಲೆ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ನೋಡ್ರಿ. ಬೆಳಗ್ಗೆ ಎದ್ದು ನಾನಿವತ್ತು ನಾಷ್ಟಕ್ಕೆ ಶಾವ್ಗೆ ಉಪ್ಪಿಟ್ಟು ಮಾಡಕತ್ತೀನಿ. ಈ ಶಾವ್ಗೆ ನಮ್ಮ ಊರಿಂದ ತೊಗೊಂಡು ಬಂದೇನೆ ನೋಡ್ರಿ. ನಾನು ಬರುವಾಗ ಪ್ರತಿ ಸರಿ ನಾನು ಇಲ್ಲೇ ಶಾವ್ಗೆ ತಂದು ಉಪ್ಪಿಟ್ಟು ಮಾಡ್ತಿದ್ನಿ. ಅದು ಅಷ್ಟೊಂದೇನು ಟೇಸ್ಟ್ ಇರಲಿಲ್ಲ. ಇದು ನಮ್ಮ ಊರಾಗ ನೋಡ್ರಿ, ಈ ಸರಿ ನಮ್ಮ ಅತ್ತಿ ತೊಗೊಂಡೋಗು ಚಲೋ ಇರ್ತಾವೆ ಅಂತೇಳಿ ಕೊಟ್ಟರು. ನಾನು ಈ ಸಲಿನೂ ಬ್ಯಾಡ ಅನ್ನತ್ತೀನಿ. ಅವ್ರು ಚಲೋ ಇರ್ತಾವೆ ನೋಡು, ಮಾಡಿ ನೋಡು ಅಂತೇಳಿ ಕೊಟ್ರೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಚಲೋ ಅದಾವ್ರಿ ಇವ. ನಮ್ಗೆ ಇಲ್ಲಿ ಶಾವ್ಗೆ ಅಷ್ಟೊಂದು ಇಷ್ಟ ಆಗೋದೇ ಇಲ್ಲ. ಆದರೆ ಇವು ನಮ್ಮ ಊರಾಗಿನ ಶಾವ್ಗೆ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಆಗತ್ತಾವೆ ನೋಡ್ರಿ. ನಾನು ಅದು ಅಂದ್ಕೊಂಡೀನಿ. ಇನ್ಮೇಲೆ ಖಾಲಿ ಆದಾಗ ಒಂದೊಂದು 5-5 kg ತರಿಸ್ಬೇಕು ಅಂಥೇಳಿ ಊರಿಂದನೇ. ಇವಾಗ ಜಾಸ್ತಿ ತೊಗೊಂಬಂದಿಲ್ಲ, ನಾನು 1-2 kg ಅಷ್ಟು ತೊಗೊಂಡು ಬಂದೀನಿ. ಇವು ಖಾಲಿ ಆದಮೇಲೆ ಮತ್ತೊಂದು 5 kg ಊರಿಂದನೇ ತರಿಸ್ಬೇಕಂತ ಅಂದ್ಕೊಂಡೀನಿ. ಭಾಳ ಟೇಸ್ಟ್ ಚಲೋ ಆಗ್ತತಿದೆ. ಹಾಗಾಗಿ ಇವಾಗ ಊರಿಂದ ತೊಗೊಂಡು ಬಂದಿದ್ನೆಲ್ಲ ಒಂದು ಸ್ವಲ್ಪನೇ ಅವನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಿಡೋನು. ಹೊರಗಡೆ ಇಟ್ಟರೆ ಮೆತ್ತಗೆ ಹಾಕವು ಮತ್ತು ಹುಳನೂ ಆಗಿಬಿಡ್ತಾವೆ ಇವು. ಅದಕ್ಕಾಗಿ ಡಬ್ಬಿ ಎಲ್ಲ ತೊಳೆದು ನೋಡ್ರಿ ಕ್ಲೀನಾಗಿ ನಾನು ಎತ್ತಿಟ್ಕೊಳಕತ್ತೀನಿ. ನಾವು ನೀಟಾಗಿ ಇಟ್ಕೊಂಡಿವಿ ಅಂದ್ರೆ ಭಾಳ ದಿವಸ ಯೂಸ್ ಮಾಡ್ಕೋಬೋದು. ಹಂಗೆ ಕವರ್ ಒಳಗೆ ಇಟ್ಬಿಟ್ನೆ ಅಂದ್ರೆ ಮೆತ್ತಗೆ ಆಗಿಬಿಡ್ತಾವೆ. ಉಪ್ಪಿಟ್ಟೆಲ್ಲ ಚಲೋ ಆಗೋದಿಲ್ಲ. ಆಮೇಲೆ ಒಂಚೂರು ಸ್ಮೆಲ್ ಬಂದಂಗೆ ಆಗಿಬಿಡ್ತಾವೆ ಇವ. ಹಾಗಾಗಿ ಎಲ್ಲನೂ ಬಾಕ್ಸ್ ಒಳಗೆ ಎತ್ತಿಟ್ಕೊಂಡು ನಾನು ಇನ್ನು ಕಿಚನ್ ಕ್ಲೀನಿಂಗ್ ಎಲ್ಲ ಏನೂ ಮಾಡೇ ಇಲ್ಲ. ಅಂದ್ರೆ ದಿನ ಒಂದೊಂದು ಮಾಡ್ಕೊಳ್ಳೋನು, ಒಂದು ದಿವಸ ಎಲ್ಲ ಜಾಸ್ತಿ ಆಗ್ತದಂಥೇಳಿ ನಾನು ಇನ್ನೂ ಏನೂ ಮಾಡೇ ಇರಲಿಲ್ಲ. ಫಸ್ಟ್ ನಾಷ್ಟ ಎಲ್ಲ ಮಾಡಿದಾದ್ಮೇಲೆ ಇವಾಗ ಬಾಂಡೆ ತಿಕ್ಕತ್ತೀನಿ ನೋಡ್ರಿ. ನಾನು ಬೆಳಿಗ್ಗೆ ಚಾದ್ದು ಮತ್ತು ರಾತ್ರಿ ಊಟದ್ದು ನಾನು ತಿಕ್ಕಿರಲಿಲ್ಲ. ಯಾವಾಗಲೂ ಅಷ್ಟೇ ರಾತ್ರಿ ಪಾತ್ರೆ ತೊಳೆದು ಮಲಗ್ತೇನೆ ನಾನು. ಆದರೆ ಹಿಂದಿನ ದಿವಸ ತೊಳೆದಿರಲಿಲ್ಲ. ಹಾಗಾಗಿ ಬೆಳಗ್ಗೆ ಪಾತ್ರೆ ತೊಳೆಯಕತ್ತೀನಿ. ಮತ್ತು ನಾಷ್ಟನೂ ಮಾಡಿದ್ದು ನೋಡ್ರಿ ನಾನು ಶಾವ್ಗೆ ಉಪ್ಪಿಟ್ಟು. ಇದು ಸಿಂಪಲ್ಲಾಗಿ ಮಾಡೀನಿ. ಏನು ತರಕಾರಿ ಎಲ್ಲ ಏನು ಹಾಕಿರಲಿಲ್ಲ. ಬರೀ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡಿದ್ನಿ. ಟೇಸ್ಟ್ ಅಂತೂ ಭಾರಿ ಮಸ್ತಾಗಿತ್ತು. ಸಾನ್ವಿ ಅಂತೂ ವೈಟ್ ಕಲರ್ ಶಾವ್ಗೆ ಉಪ್ಪಿಟ್ಟು ಮಾಡು, ವೈಟ್ ಕಲರ್ ಶಾವ್ಗೆ ಉಪ್ಪಿಟ್ಟು ಮಾಡು ಅಂತ ಕೇಳ್ತಾಳೀಗ. ಅಷ್ಟು ಇಷ್ಟ ಆಗ್ಬಿಟ್ಟತ್ ನೋಡ್ರಿ ಆಕಿಗೆ. ಇವಾಗ ನಮ್ಮ ಮನೆಯವ್ರಿಗೆ ನಾನು ನಾಷ್ಟ ಹಾಕಿ ಕೊಡಕತ್ತೀನಿ. ಅವರು ನಾಷ್ಟ ಮಾಡಿ ಹೋದರು. ಆಮೇಲೆ ಸಾನ್ವಿಗನು ಸ್ನಾನ ಮಾಡಿಸಿ ಆಕಿಗೆ ತಿನ್ನಿಸಿ ರೆಡಿ ಮಾಡಿ ಆಕಿನ ಮೇಲ್ಗಡೆ ಮನೆಗೆ ಆಟ ಆಡೋಕ್ಕೆ ಕಳಿಸೀನಿ ನಾನು. ಆಮೇಲೆ ಊರಿಂದ ತಂದಿದ್ದು ಬಟ್ಟೆಗಳೆಲ್ಲ ಇದ್ವಲ್ಲ, ಅವನ್ನೆಲ್ಲ ಇವತ್ತು ತೆಗೆದು ಎಲ್ಲನೂ ವಾಶ್ಗೆ ಹಾಕಿ ಎತ್ತಿಟ್ಕೊಳತ್ತೀನಿ. ಯಾಕಂದ್ರೆ ಸಂಜೆ ಆತಂದ್ರೆ ಇಲ್ಲಿ ಬೆಂಗಳೂರಾಗ ಮಳೆ ಬರಕತ್ತತಿ. ಹಾಗಾಗಿ ಬೆಳಗ್ಗೆನ ನಾನು ಬೇಗ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ನಿ. ಅವನ್ನ ಇವಾಗ ತೆಗೆದು ಒಣಗಿ ಹಾಕತ್ತೇನೆ ನೋಡ್ರಿ. ಊರಿಂದ ತಂದಮೇಲೆ ಅಷ್ಟೇ ಎಲ್ಲ ಬಟ್ಟೆನೂ ಒಂದು ಸಾರಿ ವಾಶ್ ಮಾಡಿ ನಾನು ಒಣಗಿಸಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ನೆಕ್ಸ್ಟ್ ಎಲ್ಲಾದರೂ ಹೋಗೋಕ್ಕೆ ಬೇಕಾಕತಿ. ಹಂಗೆ ಇಟ್ಬಿಟ್ಟಿವಿ ಅಂದ್ರೆ ವಾಶ್ ಎಲ್ಲ ಮಾಡಲಿಲ್ಲ ಅಂತಂದರೆ, ಈಗ ಅಕಸ್ಮಾತ್ ಎಲ್ಲಾದರೂ ಹೋಗ್ಬೇಕಾಯ್ತಂದ್ರೆ ಮತ್ತು ಅವಾಗೆಲ್ಲ ವಾಶ್ ಮಾಡ್ಕೊತ ನಿಂದಿರ್ದಾಕತಿ. ಅದಕ್ಕಾಗಿ ನಾನು ಊರಿಂದ ತಂದಿದ್ದನ್ನೆಲ್ಲನೂ ಅಷ್ಟೆ ಎಲ್ಲನೂ ವಾಶ್ ಮಾಡಿ ಒಣಗಾಕಿ ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ. ನಾಷ್ಟ ಮಾಡೋದು ಸ್ವಲ್ಪ ಲೇಟ್ ಆಯ್ತು ನಂದು. ಇದೆಲ್ಲ ಕೆಲಸ ಮುಗಿಸಿ ನಾನು ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಬಿಸಿಲು ಕಡಿಮೆ ಆಗಿಬಿಡ್ತದೆ ಅಂತೇಳಿ ಬೇಗನೆ ಬಟ್ಟೆ ಎಲ್ಲ ಒಣಗಾಕಿ ನಾನು ನಾಷ್ಟ ಮಾಡೀನಿ. ಇನ್ನು ನಾಷ್ಟ ಮಾಡಿದಾದ್ಮೇಲೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇನ್ನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು. ಅಡುಗೆನೂ ನಾನು ಜಾಸ್ತಿ ಏನು ಮಾಡತ್ತಿರಲಿಲ್ಲ. ಅನ್ನ ಮತ್ತು ಟೊಮೆಟೊ ಗೊಜ್ಜು ಅಷ್ಟೇ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ತರಕಾರಿನೂ ಅಷ್ಟೇ ಭಾಳ ತತ್ತಿರಲಿಲ್ಲ. ಬರೀ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಇಂಥದ್ದು ಮೇಯ್ನ್ ಏನು ಬೇಕಲ್ಲ ಅಷ್ಟೇ ನಾನು ತರಿಸಿದ್ನಿ. ಹಾಗಾಗಿ ಅಡುಗೆನೂ ಅಷ್ಟೇ ನಾನು ಚಪಾತಿ, ರೊಟ್ಟಿ ಎಲ್ಲ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಬರೀ ಅನ್ನ ಮತ್ತು ಟೊಮೆಟೊ ಗೊಜ್ಜು ಮಾಡಿರಾತಂಥೇಳಿ ಅಷ್ಟನ್ನ ಮಾಡತ್ತಿದ್ನೆ. ಇವತ್ತು ರಾತ್ರಿಗೆ ಏನಾದರೂ ಮಾಡಿರಾತು ನೋಡೋಣ ಅಂಥೇಳಿ ನಾನು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು 12 ಗಂಟೆ ಆಗಿಬಿಟ್ಟಿತ್ತು. ನಮ್ಮ ಮನೆಯವರ 1-1:30-2 ಗಂಟೆಗೆಲ್ಲ ಊಟಕ್ಕೆ ಬಂದುಬಿಡ್ತಾರೋ. ಅಷ್ಟೊತ್ತಿಗಾಗಲೇ ಎಲ್ಲ ಆಗಿಬಿಟ್ಟಿರಬೇಕು. ಹುಷಾರಿದ್ರೆ ನೋಡ್ರಿ ನಾವು ಏನು ಬೇಕಾದರೂ ಕೆಲಸ ಮಾಡ್ಬೋದು. ಆದರೆ ಸ್ವಲ್ಪ ಹುಷಾರು ತಪ್ಪಿರ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಂಗಿಲ್ಲ. ಪ್ರತಿ ಸರಿ ಊರಿಗೆ ಹೋದಾಗೂ ಅಷ್ಟೇ ವಾಪಸ್ ಬಂದಮೇಲೆ ನಮ್ಗೆ ಅಲ್ಲೆಲ್ಲ ಅಡ್ಡಾಡಿ ಸುಸ್ತಾಗಿರ್ತತಿ ಮತ್ತು ಹುಷಾರು ತಪ್ತತಿ. ಈ ಸರಿ ಹುಷಾರಂದ್ರೆ ಜ್ವರ, ನೆಗಡಿ ಆ ಥರ ಏನು ಬಂದಿರಲಿಲ್ಲ. ನನಗೆ ಸಾನ್ವಿಗೆ ಇಬ್ಬರಿಗೂ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿ ಹೊರಗಡೆ ಎಲ್ಲ ಊಟ ಮಾಡಿದ್ದೀವಲ್ಲ ಟ್ರಿಪ್ಪಿಗೆಲ್ಲ ಹೋದಾಗ. ಹಾಗಾಗಿ ಬಂದ ತಕ್ಷಣ ಇಬ್ರಿಗೂ ನೋಡ್ರಿ 2 ದಿವಸ ಹುಷಾರಿರಲಿಲ್ಲ. ಹಾಗಾಗಿ ನಾನು ವೀಡಿಯೋಸ್ ಯಾವುದೂ ಮಾಡಿರಲಿಲ್ಲ ಮತ್ತು ಮನೆ ಕ್ಲೀನಿಂಗ್ ಕೆಲಸನೂ ಯಾವುದೂ ಮಾಡ್ಕೊಂಡಿರಲಿಲ್ಲ. ಇನ್ಮೇಲೆ ಒಂದೊಂದಾಗಿ ನಾನು ಸ್ಟಾರ್ಟ್ ಮಾಡ್ಕೋಬೇಕು.
ಇವಾಗ ಅನ್ನಕ್ಕೆ ಇಡತ್ತೀನಿ ನೋಡ್ರಿ. ನಾನು ಒಂದು ಕುಕ್ಕರ್ ಒಳಗೆ ಅನ್ನಕ್ಕಿಟ್ಟ ಟೊಮೆಟೊ ಗೊಜ್ಜು ಮಾಡಿರ ಬೇಗ ಆಗಿಬಿಡ್ತತಿ ಅಂತೇಳಿ ಸಾಂಬಾರು ಮಾಡ್ಬೇಕಂತ ಅನ್ಕೊಂಡು ಮತ್ತು ಇನ್ನೂ ದಿನಸಿ ಐಟಮ್ಸ್ ನಾನೇನು ತರಿಸಿರಲಿಲ್ಲ. ತೊಗರಿ ಬೇಳೆ, ಎಣ್ಣೆ ಆಲ್ಮೋಸ್ಟ್ ಎಲ್ಲ ಮನೇಲಿ ಖಾಲಿನ ಆಗೋಗ್ಬಿಟ್ಟಿತ್ತು. ಯಾಕಂದ್ರೆ ನಾನು ಊರಿಗೆ ಹೋಗೋಕ್ಕೂ ಮುಂಚೆ ಬಂದಮೇಲೆ ತರಿಸಿರಾತಂತೇಳಿ ಬಿಟ್ಟಿದ್ನಿಲ್ಲ. ಹಾಗಾಗಿ ಈಗ ಊರಿಂದ ಬಂದಮೇಲೂ ನಾನು ಅಷ್ಟೇ ಇನ್ನೂ ತರಿಸಿರಲಿಲ್ಲ. ಇವಾಗೆಲ್ಲ ಲಿಸ್ಟೆಲ್ಲ ಬರೆದು ಕಳಿಸ್ಬೇಕು. ತಂದು ಕೊಡ್ತಾರೆ ಅವ್ರೇನು ಮನೆಗೆ ವಾಟ್ಸಪ್ ಮಾಡಿದ್ರೆ ಸಾಕು, ಮನೆಗೆ ತಂದು ಕೊಡ್ತಾರೋ. ಹಾಗಾಗಿ ಇನ್ನು ಬೇಳೆನೂ ಏನೂ ಇರಲಿಲ್ಲಲ್ಲ, ಅದಕ್ಕಾಗಿ ಟೊಮೆಟೊ ಗೊಜ್ಜು ಮತ್ತು ರೈಸ ಅಷ್ಟೇ ಮಾಡಕತ್ತೀನಿ ನಾನು. ರೈಸ್ಗಿಟ್ಟು ಇನ್ನು ಕೆನೆ ಸ್ವಲ್ಪ ತೆಗೆದಿಟ್ಟಿದ್ನಿ. ನಾನು ಮುಂಚೆ ಪ್ಯಾಕೆಟ್ ಹಾಲು ತೊಗೋತಿದ್ನಿ, ಆವಾಗ ಜಾಸ್ತಿ ಕೆನೆ ಬರ್ತಿರಲಿಲ್ಲ. ಇವಾಗ ಇಲ್ಲಿ ಒಬ್ಬರು ನಮ್ಮ ಮನೆ ಇಂತೆಲೆ ಹಾಲು ಹಾಕ್ತಿದ್ರು. ಅವರು ನಮ್ಮ ಬೆಳಗಾವ್ದವ್ರು ಒಬ್ರು ಇದಾರೆ ನಮ್ಮ ಮನೆ ಮುಂದಿನ ರೋಡೊಳಗೆ. ಅವರು ದಿನ ವಾಕ್ ಮಾಡುವಾಗ ನನಗೆ ಸಿಕ್ತಿದ್ರು. ಅವ್ರು ಹೇಳಿರು ಹಾಲೆಲ್ಲಿ ತೊಗೋತೀರಿ ಅಂತೇಳಿ. ನಾವು ಹಿಂಗೆ ಪ್ಯಾಕೆಟ್ ಹಾಲು ತರ್ತೀವಿ ಅಂದ ತಕ್ಷಣ ಅವರು ನಮಗೊಬ್ರು ಹಾಕ್ತಾರೆ ರೀ ಹಾಲು, ಅವ್ರು ಭಾಳ ಚಲೋ ಹಾಕ್ತಾರೋ, ಅವ್ರ ಹತ್ರ ತೊಗೋರಿ ಅಂತೇಳಿರು. ಸರಿ ಆಯ್ತು ಅಂತೇಳಿ ನಾನು ಇವಾಗ ಅವ್ರ ಹತ್ರನ ಹಾಲು ಹಾಕ್ಸ್ಕೊಳಕತ್ತೀನಿ. ಅವರು ಹಸು ಅದಾವು, ಅನ್ನ ಬಂದು ಹಾಕಿ ಹೋಗ್ತಾರೆ ನೋಡ್ರಿ. ನಾನು 1.5 ಲೀಟ್ರ್ ಹಾಲು ತೊಗೊಂಡಿರ್ತೀನಿ. ಹಾಗಾಗಿ ಕೆನೆ ನೋಡ್ರಿ ಜಾಸ್ತಿ ಬರ್ತೈತಿ. ಒಂದು 4 ದಿವಸ ಆದರೆ ಸಾಕು, ಒಂದು ಡಬ್ಬಿ ಕೆನೆ ಬಂದುಬಿಟ್ಟಿರ್ತೈತಿ. ನಾನು ಮನೆ ಒಳಗನೆ ಈಗ ತುಪ್ಪ ಬೆಣ್ಣೆ ಎಲ್ಲನೂ ಮಾಡಾಕತ್ತೀನಿ. ನೆಕ್ಸ್ಟ್ ವೀಡಿಯೋಸ್ ಒಳಗೆ ನಾನು ಅದನ್ನು ಶೇರ್ ಮಾಡ್ಕೊತೀನಿ. ಇವಾಗ ಕೆನೆ ಎಲ್ಲ ನೋಡ್ರಿ ತೆಗೆದಿಟ್ಟೇನಿ. ತೆಗೆದು ಈ ರೀತಿ ಫ್ರಿಜ್ ಒಳಗೆ ಇಟ್ಟಿರ್ತೀನಿ. ಇದನ್ನು ರಾತ್ರಿ ಹೆಪ್ಪಾಕಿ ಬೆಳಗ್ಗೆ ಕಡಿಬೇಕು. ಒಂದು ಡಬ್ಬಿ ಫುಲ್ ಆಗಿದ ತಕ್ಷಣ ನಾನು ಕೆನೆ ಕಡ್ದಿರ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ಕೆನೆ ಬಂದಿತ್ತು, ಹಾಗಾಗಿ 2 ಡಬ್ಬಿ ಒಳಗೆ ತೆಗೆದಿಟ್ಟು ಇನ್ನು ರಾತ್ರಿ ಹೆಪ್ಪಾಕಿ ಮಾರನೇ ದಿವಸ ಕಡಿಬೇಕು ಅದನ್ನು. ಇವಾಗ 2 ಹಾಲನ್ನು ಕಾಯ್ಸಕ್ಕೆ ಇಟ್ಕೊಂಡಿನಿ ನಾನು. 1.5 ಲೀಟ್ರ್ ಜಾಸ್ತಿ ಆಗ್ತಾವೆ ಅನ್ಸಕತ್ತೈತೆ ನನಗೆ. ಇನ್ನೊಂದು 2-3 ದಿವಸ ನೋಡಿ ನಾನು 1 ಲೀಟ್ರ್ ಅಷ್ಟು ಹಾಲು ಹೇಳಬೇಕಂತ ಅಂದ್ಕೊಂಡಿನಿ. ಮುಂಚೆ ಆದ್ರೆ ಸಾನ್ವಿ ಹಾಲು ಕುಡಿತಿದ್ಲು, ಹಾಗಾಗಿ ಜಾಸ್ತಿ ನಮಗೆ ಬೇಕಾಗ್ತಿತ್ತು. ಇವಾಗ ಆಕಿ ಬೇಕಂದ್ರಷ್ಟು ಹಾಲು ಕುಡಿತಾಳು, ಡೈಲಿ ಕುಡಿಲೇಬೇಕಂತ ಏನಿಲ್ಲ. ಆಕಿಗೆ ಇಷ್ಟ ಆದ್ರೆ ಕುಡಿತಾಳಷ್ಟೇ, ಇಲ್ಲಂದ್ರೆ ಇಲ್ಲ. ಮುಂಚೆ ಆದ್ರೆ ಸಣ್ಣಕ್ಕಿದ್ದಾಗ ಬಾಟ್ಲ್ ಹಾಲು ರೂಢಿ ಮಾಡಿಬಿಟ್ಟಿದ್ದೀವಲ್ಲ, ಆವಾಗಂತೂ 2 ಲೀಟ್ರ್ ಹಾಲಾದರೂ ನಮಗೆ ಸಾಕಾಗ್ತೇನೆ ಇರಲಿಲ್ಲ. ಆಕಿ ಊಟನೂ ಮಾಡ್ತಿರ್ಲಿಲ್ಲ, ಅವಾಗ ಬರೀ ಹಾಲನ್ನು ಕುಡಿತಿದ್ಲು. ಈಗ ಊಟ ಎಲ್ಲ ಮಾಡೋದ್ರಿಂದ ಹಾಲು ಅಷ್ಟೊಂದು ಬೇಕಾಗೋದಿಲ್ಲ. ಅದಕ್ಕಾಗಿ ನಾನು 1 ಲೀಟ್ರ್ ಅಷ್ಟು ಹಾಕಿಸ್ಕೋಬೇಕಂತ ಅಂದ್ಕೊಂಡಿನಿ. ಪ್ಯಾಕೆಟ್ ಹಾಲು ತರುವಾಗ ನಮ್ಮ ಮನೆಯವರು 2 ಲೀಟ್ರ್ ತಂದುಬಿಡೋರು. ಅವನ್ನ ಪ್ಯಾಕೆಟ್ ಏನು ಫ್ರಿಜ್ ಒಳಗೆ ಹಂಗೆ ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಇದು ಆದ್ರೆ ಇವರು ಡೈಲಿ ಹಾಕ್ತಾರಲ್ಲ 1.5 ಲೀಟ್ರ್ ಅಂದ ತಕ್ಷಣ ಇವು ಜಾಸ್ತಿ ಹಾಲು ಉಳಿಯತ್ತವು. ಇನ್ನೊಂದು 2 ಡೇಸ್ ಆದಮೇಲೆ ನಾನು ಒಂದು 10 ಡೇಸ್ ಆಗಲಿ, ಆಮೇಲೆ ಅವ್ರಿಗೆ ರೊಕ್ಕ ಕೊಡೋಕ್ಕೂ ಸರಿ ಹೋಗ್ತದೆ ಅಂತೇಳಿ 10 ಡೇಸ್ ಒಂದು 1.5 ಲೀಟ್ರ್ ಹಾಲು ಹಾಕಿಸ್ಕೊಂಡು ಆಮೇಲೆ 1 ಲೀಟ್ರ್ ಅಷ್ಟು ಹಾಕ್ರಿ ಅಂತೇಳಿ ಹೇಳ್ಬೇಕು ಅಂದ್ಕೊಂಡಿನಿ. ಹಾಲೆಲ್ಲ ಕಾಯಕ್ಕಿಟ್ಟು ಇವಾಗ ಟೊಮೆಟೊ ಗೊಜ್ಜು ಮಾಡೋಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿನಿ ನಾನು. ಟೊಮೆಟೊ ಗೊಜ್ಜು ಮಾಡೋದಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರ್ತೈತಿ. ಇದು ಸಿಂಪಲ್ ರೆಸಿಪಿ, ಬೇಗ ಆಗಿಬಿಡ್ತೈತಿ. ಈರುಳ್ಳಿ ಟೊಮೆಟೊ ಇದ್ರೆ ಸಾಕು ನೋಡ್ರಿ, ಗೊಜ್ಜು ರೆಡಿ ಆಗಿಬಿಡ್ತೈತಿ. ಇದನ್ನು ನಾವು ಅನ್ನಕ್ಕಷ್ಟೇ ಅಲ್ಲದೆ ಚಪಾತಿ, ಪೂರಿಗೂ ತಿನ್ಬೋದು, ದೋಸೆಗೂ ತಿನ್ಬೋದು. ಅಷ್ಟು ಟೇಸ್ಟ್ ಚಲೋ ಇರ್ತೈತಿ ಇದು. ನಾನು ಒಂದಷ್ಟು ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡೀನಿ ಕಂಪ್ಲೀಟ್ ರೆಸಿಪಿನ, ಹಾಗಾಗಿ ಈ ವಿಡಿಯೋದಲ್ಲಿ ಏನು ಡೀಟೇಲಾಗಿ ತೋರ್ಸಕತ್ತಿಲ್ಲ. ನನಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು, ನಮ್ಮ ಮನೆಯವ್ರು ಬರ್ತಾರೆ ಅಂಥೇಳಿ ನಾನು ಬೇಗನೆ ಅಡುಗೆ ಮಾಡಕತ್ತೀನಿ ನೋಡ್ರಿ. ಯಾಕಂದರೆ ಕುಕ್ಕರನ್ನು ವಿಸಿಲ್ ಹೊಡೆದಿತ್ತು, ಅದನ್ನು ಆಫ್ ಮಾಡಿ ಇಲ್ಲಿ ಟೊಮೆಟೊ ಗೊಜ್ಜನ್ನು ರೆಡಿ ಆಯಿತು. ಇವತ್ತು ಮಧ್ಯಾಹ್ನಕ್ಕೆ ಇಷ್ಟ ನೋಡ್ರಿ ಅಡುಗೆ, ಟೊಮೆಟೊ ಗೊಜ್ಜು ಮತ್ತು ರೈಸ ಮಾಡೀನಿ ನಾನು. ಇದಿಷ್ಟು ಮಾಡೋಷ್ಟರಲ್ಲಿ ನಮ್ಮ ಮನೆಯವ್ರು ಊಟಕ್ಕೆ ಬಿಟ್ಟರು. ಟೈಮ್ 1:45 ಆಗಿತ್ತು. ಅವರು ಊಟಕ್ಕೆ ಬಂದರು. ಬಂದ ತಕ್ಷಣ ಅವರು ಫಸ್ಟು ಮಜ್ಜಿಗೆ ಮಾಡಿಕೊಡಂದ್ರು. ದಿನ ನಾನು ಮಜ್ಜಿಗೆ ಮಾಡಿ ಇಟ್ಟಿರ್ತೀನಿ, ಆದರೆ ಇವಾಗೇನೋ ಸ್ವಲ್ಪ ತಂಪೈತಲ್ಲ ಅಂಥೇಳಿ ನಾನು ಮಜ್ಜಿಗೆ ಮಾಡಿರಲಿಲ್ಲ. ಆದ್ರೆ ಬಿಸಿಲು ಭಾಳ ಐತಿ ಇವತ್ತು, ಮಜ್ಜಿಗೆ ಮಾಡು ಅಂತಂದ್ರು. ಬಂದ ತಕ್ಷಣ ಅವ್ರಿಗೆ ಫಸ್ಟು ಮಜ್ಜಿಗೆ ಕಡ್ದು ಕೊಡತ್ತೇನೆ ನೋಡ್ರಿ. ಸ್ವಲ್ಪ ಹೊತ್ತು ಮಜ್ಜಿಗೆ ಕುಡಿದು ಆಮೇಲೆ ಊಟ ಮಾಡ್ತೇನೆ ನಾ ಅಂದರೆ, ಅದಕ್ಕಾಗಿ ಅವ್ರಿಗೆ ಮಜ್ಜಿಗೆ ಮಾಡಿ ಕೊಡತ್ತೇನೆ ನಾನು. ಈ ಹಾಲು ತೊಗೊಳಕತ್ತಾಗಿಂದ ನಾನು ಮೊಸರನ್ನು ಅಷ್ಟೇ ಹೊರಗಡೆ ತರೋದಿಲ್ಲ, ಮನ್ಯಾಗನೇ ಹೆಪ್ಪಾಕಿರ್ತೇನೆ ನೋಡ್ರಿ. ಮೊಸರನ್ನು ಚಲೋ ಆಗ್ತೈತಿ. ಮುಂಚೆ ಆದ್ರೆ ನಾವು 2 ಲೀಟ್ರ್ ಹಾಲು, ಅರ್ಧ ಲೀಟ್ರ್ ಮೊಸರು ತೊಗೋತಾ ಇದ್ವಿ. ಅದು ಜಾಸ್ತಿ ದುಡ್ಡು ಖರ್ಚಾಗತ್ತೈತಿ ನಮಗೆ. ಇವಾಗಾದ್ರೆ ನೋಡ್ರಿ 50 ರೂಪಾಯಿ ಲೀಟ್ರ್. 1.5 ಲೀಟ್ರ್ ಹಾಲು ತೊಗೋತೀವಿ, ಅದರೊಳಗೆ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಎಲ್ಲ ಆಗತ್ತೈತಿ. ಎಲ್ಲ ನಾನೀಗ ಮನ್ಯಾಗ ಮಾಡ್ಕೊಳಕತ್ತೀನಿ. ಇವಾಗ ಟೈಮ್ 5:15 ಆಗೈತೆ ನೋಡ್ರಿ. ಸಾನ್ವಿ ಮಲ್ಕೊಂಡಿದ್ದಾಳ, ನಾನೇನು ಮಲಗಿಲ್ಲ. ವಿಡಿಯೋ ಎಡಿಟ್ ಮಾಡೋದಿತ್ತು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ. ಇವಾಗ ಸಾನ್ವಿಗೆ ಹಾಲು ಮಾಡಿ ಕೊಟ್ಟೇನಿ. ಆಕಿ ಬಿಸಿ ಅದಾವಂತಲ್ಲಿ ಇಟ್ಟು ಬಂದಾಳ ಹೊರಗೆ ಫ್ಯಾನಿಗೆ. ನಾನು ಚಹಾ ಮಾಡ್ಕೊಂಡು ಚಹಾ ಕುಡಿಬೇಕು ನೋಡ್ರಿ. ಮತ್ತು ರಾತ್ರಿಗೆ ಅಡುಗೆ ಮಾಡಬೇಕು, ಚಪಾತಿ ಮಾಡಬೇಕು ರಾತ್ರಿಗೆ. ಅಮ್ಮ ಚಪಾತಿ ಮತ್ತೆ ಏನು ಮಾಡಲಿ? ಚಪಾತಿ ಜೋಡಿ ಪನ್ನೀರ್ ಇಲ್ಲಮ್ಮ, ಪನ್ನೀರ್ ಇಲ್ಲ, ತರಬೇಕು. ಬಿಸಿ ಆಯ್ತಾ? ಇಲ್ಲಮ್ಮ, ಬಿಸಿ ಇಲ್ಲ.
ಬಿಡ್ಬಿಡು. ಇನ್ನು ಕಸ ಹೊಡಿಬೇಕು. ಚಹಾ ಮಾಡ್ಕೊಂಡು ಕುಡ್ದ ಆಮೇಲೆ ಕಸ ಹೊಡೆದ್ರೆ ಫಸ್ಟ್ ಚಹಾ ಹೊಡಕತ್ತೇನೆ ನೋಡ್ರಿ. ಚಹಾ ಪುಡಿ, ಟೀ ಪೌಡರ್, ಶುಂಠಿ ಹಾಕಲ್ಲ. ಈಗ ಮಕ್ಕೊಂಡಿದ್ದಾಳೆ ನೋಡ್ರಿ ಸಾನ್ವಿ. ಮಧ್ಯಾಹ್ನಕ್ಕೆ ಸ್ಕೂಲಿಗೆ ಹೋಗ್ಬೇಕಿತ್ತು ಇವತ್ತು. ಹೋಗಿ ಯೂನಿಫಾರ್ಮ್ ಸೈಜ್ ನೋಡಿ ಬಂದೀವಿ. ಅವಾಗೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾವು ಒಂದು 5 ಮಿನಿಟ್ಸ್ ಅಷ್ಟೇ ಹೋಗಿದ್ದೀವಿ. ಏನು ರೆಡ್ ಅಲ್ಲ, ಆರೆಂಜ್, ಎಲ್ಲೋ. ಇನ್ನೇನು ಒಂದು ವಾರ ಐತ್ರಿ ಸಾನ್ವಿ ಸ್ಕೂಲ್ ಓಪನ್ ಆಗಕ್ಕೆ. ಹಾಗಾಗಿ ಇವತ್ತು ಫೋನ್ ಮಾಡಿದ್ರು ಅವ್ರು, ಯೂನಿಫಾರ್ಮ್ ಸೈಜ್ ನೋಡ್ಕೊಂಡು ಹೋಗ್ರಿ ಬಂದಂತೇಳಿ. ನಮ್ಮ ಮನೆ ಎದುರುಗಡೆನಲ್ಲ ಸ್ಕೂಲ. ಹಾಗಾಗಿ ಒಂದು 5 ನಿಮಿಷ ಹೋಗಿ ನಾವು ಸೈಜ್ ನೋಡ್ಕೊಂಡು ಬಂದೀವಿ. ಹಾಂ, ಇನ್ನು ಇದು ಫೀಸ್ ಪೇ ಮಾಡ್ಬೇಕ್ರಿ. ನಾವು ಒಂದು ಇನ್ಸ್ಟಾಲ್ಮೆಂಟ್ ಕಟ್ಟಿದ್ದಾವೆ. ಈಗ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕಟ್ಟಿದಾದ್ಮೇಲೆ ಅವರು ಯೂನಿಫಾರ್ಮ್ ಬುಕ್ಸ್ ಎಲ್ಲ ಕೊಡ್ತಾರೋ. ಆಲ್ರೆಡಿ ಮೆಸೇಜ್ ಮಾಡಿದಾರೋ, ಆದ್ರೆ ನಾವಿನ್ನೂ ಪೇ ಮಾಡಿಲ್ಲ. ಇನ್ನು ಒಂದು ವಾರ ಐತಲ್ಲ ಟೈಮ್. ಸ್ಕೂಲ್ ಓಪನಿಂಗ್ ಆದ್ಮೇಲೆ ಫೀಸ್ ಪೇ ಮಾಡಿ ಇಸ್ಕೊಂಡು ಬಂದ್ರೆ ಆತಂತೇಳಿ ಇವತ್ತು ಬರೀ ಸೈಜ್ ಅಷ್ಟೇ ನೋಡ್ಕೊಂಡು ಬಂದೀವಿ. ನಡಿ, ಹಾಲು ಆರ್ಯಾವ ಕುಡಿ ನಡಿ. ಇವಾಗ ಸಾನ್ವಿಗೆ ಹಾಲು ಮಾಡಿಕೊಟ್ಟು ನಾನು ಚಹಾ ಮಾಡಿಕೊಂಡು ಕುಡಿಯಕತ್ತೀನಿ ನೋಡ್ರಿ. ಚಹಾ ಕುಡ್ದ ಇನ್ನು ಮನೆಯೆಲ್ಲ ಕಸ ಗುಡಿಸ್ಬೇಕು, ದೀಪ ಹಚ್ಚಬೇಕು, ಮತ್ತು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಸ್ವಲ್ಪ ಮಳೆ ಬರೋ ಹಂಗಾಗಿತ್ತು. ಹಾಗಾಗಿ ಇವತ್ತು ಬೇಗನೆ ಚಹಾ ಮಾಡ್ಕೊಂಡೆ ನಾನು. ಇಲ್ಲಾಂದ್ರೆ ಒಂದು 6:30 7 ಗಂಟೆಗೆ ಚಹಾ ಮಾಡ್ಕೊಂಡಿರ್ತೀನಿ. ಚಹಾ ಎಲ್ಲ ಕುಡಿದು ಕಸ ಗುಡಿಸಿ ದೀಪ ಹಚ್ಚಿ ನಾನು ಇವತ್ತು ರಾತ್ರಿ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡು. ಆದ್ರೆ ನಮ್ಮ ಮನೆಯವರು ಜಾಸ್ತಿ ಹೊಟ್ಟೆಸ್ತಿಲ್ಲ, ಚಪಾತಿ ಏನು ಬೇಡ ಅಂತಂದ್ರೆ. ಹಾಗಾಗಿ ತಾಲಿಪಟ್ಟಿ ಮಾಡಿರತ್ತಂತೇಳಿ ನಾನು ತಾಲಿಪಟ್ಟಿ ಹಿಟ್ಟು ಕಲ್ಸೇನಿ ನೋಡ್ರಿ. ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ಹಾಕೀನಿ. ಮತ್ತು ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಸ್ವಲ್ಪ ಕ್ಯಾರೆಟ್ ಇತ್ತು, ಕ್ಯಾರೆಟ್ ತುರಿದು ಹಾಕಿದ್ದೀನಿ. ಇಷ್ಟು ಹಾಕಿ ಕಲಸಿ ಒಂದು 10 ನಿಮಿಷ ಇಟ್ಟಿದ್ದು ನಾನು. ಅದನ್ನೇ ಇಮಿಡಿಯೇಟು ಮಾಡ್ಬೋದು, ಆದರೆ ನಾನು ಕಲಿಸಿ ಒಂದು 10 ನಿಮಿಷ ಇಟ್ಟಿದ್ದು ನೋಡ್ರಿ. ಹಿಟ್ಟು ಇವಾಗ ತಿನ್ನುವಾಗ ನಾನು ಬಿಸಿ ಬಿಸಿ ತಾಲಿಪಟ್ಟಿ ಹಾಕತ್ತೇನೆ. ಇದಕ್ಕೆ ಸೌತೆಕಾಯಿ ತುರಿದು ಹಾಕಿದ್ರೆ ಭಾರಿ ಚಲೋ ಇರ್ತೈತಿ. ಸೌತೆಕಾಯಿ ಇರಲಿಲ್ಲ, ಹಾಗಾಗಿ ನಾನು ಸಿಂಪಲ್ಲಾಗೆ ಮಾಡ್ಕೊಳಕತ್ತೀನಿ ನೋಡ್ರಿ. ಇವಾಗ ಟೇಸ್ಟ್ ಅಂತೂ ಭಾರಿ ಚಲೋ ಆಗ್ತಾವೆ. ಇದ್ರ ಜೋಡಿ ಇದು ಬೇಕಂತೇನಿಲ್ಲ, ಏನಾದರೂ ಚಟ್ನಿ ಪಲ್ಯ ಏನು ಬೇಕಂತೇನಿಲ್ಲ. ನಾವು ಇದ್ರೊಳಗನ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕಿರ್ತಾವಲ್ಲ. ಹಾಗಾಗಿ ಬರೀ ಮೊಸರು ಇಲ್ಲ ತುಪ್ಪದ ಜೋಡಿನೂ ತಿನ್ಬೋದು. ಇದನ್ನು ಮೊಸರು ಚಟ್ನಿ ಪುಡಿ ಇದ್ರೂ ಆಗ್ತತಿ, ಬರೀ ಮೊಸರು ಇದ್ರೂ ಆಗ್ತತಿ, ಇಲ್ಲ ಬರೀ ತುಪ್ಪ ಹಚ್ಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಭಾರಿ ಚಲೋ ಇರ್ತದೆ ನೋಡ್ರಿ. ಇದು ನೀವು ನೋಡ್ತಿರ್ಬೋದು, ಕಲರ್ ಆಗಿರ್ಬೋದು ಎಷ್ಟು ಚಲೋ ಬಂದತಿ. ಮತ್ತು ತವಿಗೆ ಒಂಚೂರು ಅಂಟ್ಕೊಳಂಗಿಲ್ಲ, ಇದು ಅಷ್ಟು ನೀಟಾಗಿ ಬರ್ತಾವೆ. ಆದರೆ ಭಾಳ ತೆಳು ಕಲಿಸ್ಬಾರ್ದು ಇದನ್ನು ಹಿಟ್ಟು, ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿಗೆನ ಕಲಿಸ್ಬೇಕು. ಇವಾಗ ತಾಲಿಪಟ್ಟಿ ಮಾಡತ್ತೇನೆ ನೋಡ್ರಿ, ಬಿಸಿ ಬಿಸಿ ತಾಲಿಪಟ್ಟಿ ಮಾಡತ್ತೇನೆ. ಇನ್ನು ಸಾನ್ವಿಗೆ ತಿನ್ನಿಸಿ ನಾನು ಸ್ವಲ್ಪ ಹೊತ್ತಕ್ಕಿನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡೀನಿ. ಹಾಗಾಗಿ 8 ಗಂಟೆಗೆ ನಾನು ತಾಲಿಪಟ್ಟಿ ಮಾಡಕತ್ತಿದ್ನಿ. ನೋಡ್ತಿರ್ಬೋದು ಎಷ್ಟು ಮಸ್ತ್ ಬರಕತ್ತಾವಂತೇಳಿ. ನಾನು ಸುಮಾರಷ್ಟು ವಿಡಿಯೋದಲ್ಲಿ ಕಂಪ್ಲೀಟ್ ರೆಸಿಪಿನ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದು ಸರಿ ಚೆಕ್ ಮಾಡಿರಿ. ಮತ್ತು ನಿಮ್ಮ ಮನ್ಯಾಗ ನೀವು ಟ್ರೈ ಮಾಡಿ ನೋಡಿರಿ. ಇವೇನು ಹರಿಯಂಗಿಲ್ಲ, ಏನಾಗೋದಿಲ್ಲ. ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವೆ. ಟೇಸ್ಟನ್ನು ಅಷ್ಟೇ ಚಲೋ ಇರ್ತಾವೆ ನೋಡ್ರಿ. ಬೆಳಗ್ಗೆ ನಾಷ್ಟಕ್ಕೂ ನಾವು ಇವನ್ನ ಮಾಡ್ಕೋಬೋದು ನೋಡ್ರಿ. ತಾಲಿಪಟ್ಟಿ ಎಲ್ಲ ಮಾಡಿದ್ನ್ಯಾನ. ಅಂದ್ರೆ ಇವಾಗ ಸಾನ್ವಿಗೆ ಅಷ್ಟೇ ಮಾಡಿ ಹಾಕಕತ್ತಿದ್ನ್ಯಾನ. ನಮ್ಮ ಮನೆಯವರು ಆಮೇಲೆ ಊಟ ಮಾಡ್ತೀನಂದರು. ನಾನು ಸಾನ್ವಿ ಬೇಗನೆ ಊಟ ಮಾಡಿರ್ತೀವಿ, ಯಾಕಂದ್ರೆ ನಾವು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಬರ್ತೀವಿ ರಾತ್ರಿ ಹೊರಗಡೆ. ಹಾಗಾಗಿ ಮತ್ತು ಸ್ನಿಗ್ಧಾನೂ ಬಂದಿದ್ಲು. ಸ್ನಿಗ್ಧಾಗ ಸಾನ್ವಿಗೆ ಇಬ್ಬರಿಗೂ ಇವಾಗ ನಾನು ತಾಲಿಪಟ್ಟಿ ಮತ್ತು ತುಪ್ಪ ಹಾಕಿಕೊಡತ್ತೀನಿ ನೋಡ್ರಿ. ಅವ್ರಿಗೆ ತಿನ್ನಿಸಿ ನಾವು ಇಬ್ಬರು ತಿಂದು ಇವಾಗ ಸಾನ್ವಿನ ನಾನು ವಾಕಿಂಗ್ ಮಾಡೋಕ್ಕೆ ಕರ್ಕೊಂಡು ಹೊಂಟೇನಿ. ಇವತ್ತಿನ ವಿಡಿಯೋ ಇಷ್ಟ ನೋಡ್ರಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.